ಸಿಎಂ ನ್ಯೂಸ್ಗೆ ಸ್ವಾಗತ. ನಾನ್ ಡಯಾನ. ಮೂಡ ಹಗರಣ, ವಾಲ್ಮೀಕಿ ನಿಗರಣ ಹಗರಣಕ್ಕೆ ಸಂಬಂಧಿಸಿದಂತೆ ಸಿದ್ದರಾಮಯ್ಯ ಮೇಲೆ ಕೇಸ್ ಆದ್ರೆ ಬಿಎಸ್ವೈ ಖಂಡಿತವಾಗ್ಲೂ ಅರೆಸ್ಟ್ ಆಗ್ತಾರಾ? ಸವಾರಿ ಮಾಡಲು ಮುಂದಾಗಿರುವಂತಹ ಬಿಜೆಪಿಗೆ ಕಾಂಗ್ರೆಸ್ ಇದೀಗ ಗುನ್ನ ಇಟ್ಟಿದ್ದಾರೆ. ಸಿದ್ದರಾಮಯ್ಯ ಮೇಲೆ ಕೇಸ್ ಆದ್ರೆ ಬಿಎಸ್ವೈ ಅರೆಸ್ಟ್ ಆಗ್ತಾರಾ? ಆಗಿದ್ರೆ ಸವಾರಿ ಮಾಡಲು ಮುಂದಾದ ಬಿಜೆಪಿಗೆ ಕಾಂಗ್ರೆಸ್ಸಿಗರು ಗುನ್ನ ಇಟ್ಟಿದ್ದಾರೆ. ಬಿಜೆಪಿಗೆ ಮುಟ್ಟಿ ನೋಡಿಕೊಳ್ಳೋ ಹಾಗೆ ಆಘಾತ ಕೊಡೋದಕ್ಕೆ ಕಾಂಗ್ರೆಸ್ ಈಗ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೆ. ಸಿಎಂ ವಿರುದ್ಧ ವಿಚಾರಣೆಗೆ ಗವರ್ನರ್ ಅನುಮತಿ ಕೊಟ್ರೆ ಬಿಎಸ್ವೈ ದಸ್ತಗಿರಿ ಆಗ್ತಾರೆ. ಖುದ್ದು ಗೃಹ ಸಚಿವರಿಂದಲೇ ಬಂತು ಸ್ಫೋಟಕ ಹೇಳಿಕೆ. ನಮ್ಮನ್ನ ಮುಟ್ಟಿದ್ರೆ ನಿಮ್ಮವರನ್ನ ತಟ್ಟಿ ಬಿಡ್ತೀವಿ ಅನ್ನುವಂತಹ ಸಂದೇಶ ರವಾನೆಯಾಗಿರುವಂತದ್ದು. ಬಿಜೆಪಿ ಹೈಕಮಾಂಡ್ಗೆ ಖಡಕ್ ವಾರ್ನಿಂಗ್ ಕೊಟ್ಟಿದೆ ಸಿದ್ದು ಸರ್ಕಾರ. ಬಿಎಸ್ವೈ ಅರೆಸ್ಟ್ ಮಾಡಲು ಹೊಸ ಬಲೆ ಎಳೆದಿದೆ ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ನ ಈ ಬಲೆಗೆ ಬಿಜೆಪಿ ಟಾಪ್ ಲೀಡರ್ ಬಿಎಸ್ವೈ ಬೀಳೋದು ಪಕ್ಕಾ ಫಿಕ್ಸ್ ಆಗಿರುವಂತದ್ದು. ಯಾರೇ ಬಂದ್ರು ಈ ಬಲೆಯಿಂದ ಬಿಎಸ್ವೈ ಅನ್ನ ಬಚಾವ್ ಮಾಡೋದಕ್ಕೆ ಆಗೋದೇ ಇಲ್ಲ. ಇದು ಫ್ರೀಡಂ ಟಿವಿಯ ಮೆಗಾ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಸಿದ್ದರಾಮಯ್ಯ ಅವ್ರ ಮೇಲೆ ಏನಾದ್ರೂ ಕೇಸ್ ಬಿದ್ರೆ ಬಿಎಸ್ವೈ ಪಕ್ಕಾ ಅರೆಸ್ಟ್ ಆಗ್ತಾರಾ? ಆಗಿದ್ರೆ ಸವಾರಿ ಮಾಡಲು ಮುಂದಾದ ಬಿಜೆಪಿಯವರಿಗೆ ಈಗ ಕಾಂಗ್ರೆಸ್ಸಿಗರು ಟಕ್ಕರ್ ಕೊಟ್ಟಿದ್ದಾರೆ. ಬಿಜೆಪಿಗೆ ಮುಟ್ಟಿ ನೋಡಿಕೊಳ್ಳುವಂತೆ ಕಾಂಗ್ರೆಸ್ ಅವರು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಒಟ್ನಲ್ಲಿ ನಿನ್ನೆ ತಾನೇ ಪಾದಯಾತ್ರೆ 8ನೇ ದಿನಕ್ಕೆ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿತ್ತು. ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನವನ್ನ ತ್ಯಜಿಸಿ ರಾಜೀನಾಮೆ ಕೊಡಲೇಬೇಕು ಅನ್ನೋದು ಪಾದಯಾತ್ರೆಯ ಉದ್ದೇಶ ಕೂಡ ಆಗಿತ್ತು. ಅದಾದ್ಮೇಲೆ ಜನಾಂದೋಲನ ಸಮಾವೇಶ, ಬಂಡಾಯ ಸಮಾವೇಶ, ಅದು ಇದು ಎಲ್ಲ ನಡೆದೋಯ್ತು. ಒಟ್ನಲ್ಲಿ ಇದೀಗ ಬಂದಿರುವ ಸ್ಫೋಟಕ ಮಾಹಿತಿ ಏನಂದ್ರೆ ಸಿದ್ದರಾಮಯ್ಯ ಅವ್ರ ಮೇಲೆ ಏನಾದ್ರೂ ಕೇಸ್ ಆದ್ರೆ ಬಿಎಸ್ವೈ ಅರೆಸ್ಟ್ ಆಗ್ತಾರೆ. ಯಾಕೆ ಬಿಎಸ್ವೈ ಅರೆಸ್ಟ್ ಆಗ್ತಾರೆ? ಬಿಎಸ್ವೈ ಅವರ ತಪ್ಪೇನು, ಏನವರ ಆರೋಪ ಅಂತ ಕೇಳೋದಾದ್ರೆ ಬಿಜೆಪಿಯ ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಯಡಿಯೂರಪ್ಪ ಅವರಿಗೆ ಸಂಬಂಧಿಸಿದಂತೆ ಪೋಕ್ಸೋ ಪ್ರಕರಣದಡಿ ತನಿಖೆ ನಡೆಸ್ತಾ ಇದ್ರು ಸಿಐಡಿ ಅಧಿಕಾರಿಗಳು. ಅದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವರು ಮುಟ್ಟು ನೋಡ್ಕೊಳ್ಳೋ ಹಾಗೆ ಕಾಂಗ್ರೆಸ್ ಅವರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಕೈಪಡೆಯವರು ಸಜ್ಜಾಗಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಬಿಎಸ್ವೈ ನೆತ್ತಿ ಮೇಲೆ ಪೋಕ್ಸೋ ತೂಗುಗತ್ತಿ ಓಡಾಡ್ತಾ ಇದೆ. ಅಪ್ರಾಪ್ತೆಗೆ ಲೈಂಗಿಕ ದೌರ್ಜನ್ಯ ಕೇಸ್ ಸುಳಿಯಲ್ಲಿ ಬಿಎಸ್ವೈ ಸಿಲುಕಿಕೊಂಡಿದ್ರು. ಬಿಎಸ್ವೈ ಬಂಧನಕ್ಕೆ ತಡೆ ನೀಡಿದ್ದ ಹೈಕೋರ್ಟ್. ಖುದ್ದು ಹಾಜರಾತಿ ವಿಚಾರಣೆಗೂ ತಡೆ ನೀಡಿದ್ರು ಹೈಕೋರ್ಟ್ನವರು. ಇದೀಗ ಪೋಕ್ಸೋ ಕೇಸ್ನಲ್ಲಿ ಕೋರ್ಟು ಸ್ಟೇ ಆರ್ಡರ್ ಅನ್ನ ನೀಡಿಲ್ಲ. ಆದ್ರೆ ಬಿಎಸ್ವೈ ಕೇಸ್ನಲ್ಲಿ ಮಾತ್ರ ಹೈಕೋರ್ಟು ಸ್ಟೇ ಆರ್ಡರ್ ನ ನೀಡಿರುವಂತದ್ದು. ಪೋಕ್ಸೋ ಕೇಸ್ ದಾಖಲಾದ ಮೇಲೆ ಆರೋಪಿ ಅರೆಸ್ಟ್ ಆಗ್ಲೇಬೇಕು ಅಂತ ಕಾನೂನಿದೆ. ಈಗ ಹೈಕೋರ್ಟ್ ಆದೇಶ ತೆರವು ಮಾಡಿಸಲು ಸರ್ಕಾರ ಮುಂದಾಗಿರುವಂತದ್ದು. ಸ್ಟೇ ತೆರವಿಗೆ ಅಡ್ವೊಕೇಟ್ ಜನರಲ್ಗೆ ಸೂಚನೆ ಕೂಡ ಸಿದ್ದು ಸರ್ಕಾರ ಕೊಟ್ಟಿದೆ. ಸ್ಟೇ ಏನಾದ್ರೂ ತೆರವಾದ್ರೆ 100ಕ್ಕೆ 100 ಬಿಎಸ್ವೈ ಪಕ್ಕ ಅರೆಸ್ಟ್ ಆಗೋದಂತೂ ಫಿಕ್ಸ್. ಬಹಿರಂಗವಾಗಿ ಬಿಎಸ್ವೈ ಅರೆಸ್ಟ್ ಮಾಹಿತಿಯನ್ನ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಕೊಡ್ತಾ ಇರೋದು. ಎಸ್, ಅಂದ್ರೆ ಹೈಕೋರ್ಟ್ ಆದೇಶವನ್ನ ಕಾಮನ್ ಆಗಿ ನಾರ್ಮಲ್ ಆಗಿ ಎಲ್ಲರಿಗೂ ಕೂಡ ಸ್ಟೇ ಆರ್ಡರ್ನ ಕೊಡುತ್ತೆ. ಆದ್ರೆ ಬಿಎಸ್ವೈ ಅವರು ಮಾತ್ರ ಹೈಕೋರ್ಟ್ ಅವರು ಸ್ಟೇ ಆರ್ಡರ್ನ ಕೊಟ್ಟು ಇನ್ನು ಅರೆಸ್ಟ್ ಮಾಡದೇ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೆಲವೊಂದು ಹೇಳಿಕೆಯನ್ನ ನೀಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. ಸ್ಟೇ ವೇಕೇಟ್ ಮಾಡಿಸೋದಕ್ಕೆ ನಮ್ಮ ಅಡ್ವೊಕೇಟ್ ಜನರಲ್ರಿಗೆ ಮತ್ತು ನಮ್ಮ ಲಾಯರ್ಗಳಿಗೆಲ್ಲ ತಿಳಿಸಿದ್ದೇವೆ. ವೇಕೇಟ್ ಮಾಡಿದ ಮೇಲೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತೀವಿ.
ಅವ್ರ ಮುಂದೆ ಕಾನೂನು ಹೋರಾಟ ಮಾಡ್ಬೋದು, ಆದರೆ ನಾವು ಕೂಡ ಕಾನೂನು ಹೋರಾಟ ಮಾಡಲೇಬೇಕಲ್ಲ. ಸರ್, ಕುಮಾರಸ್ವಾಮಿ ಅವರು ಅಲ್ಲ ಸರ್, ಯಡಿಯೂರಪ್ಪನ ಪೋಕ್ಸೋ ಕೇಸ್ ಇದೆ ಸರ್, ಹೈಕೋರ್ಟ್ ಸ್ಟೇ ಕೊಟ್ಟಿದೆ. ಅದೇನು ಸುಪ್ರೀಂ ಕೋರ್ಟಲ್ಲಿ ಸ್ಟೇ ವೇಕೇಟ್ ಮಾಡಿಸೋದಕ್ಕೆ ನಮ್ಮ ಅಡ್ವೊಕೇಟ್ ಜನರಲ್ ಅವರಿಗೆ ಮತ್ತು ನಮ್ಮ ಲಾಯರ್ಗಳಿಗೆಲ್ಲ ತಿಳಿಸಿದ್ದೇವೆ. ವೇಕೇಟ್ ಮಾಡಿದ ಮೇಲೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನ ತಗೊಳ್ತೀವಿ. ಅವ್ರ ಮುಂದೆ ಕಾನೂನು ಹೋರಾಟ ಮಾಡ್ಬೋದು, ಆದರೆ ನಾವು ಕೂಡ ಕಾನೂನು ಹೋರಾಟ ಮಾಡಲೇಬೇಕಲ್ಲ. ಸರ್, ಕುಮಾರಸ್ವಾಮಿ ಅವರು ಅಲ್ಲ ಸರ್, ಯಡಿಯೂರಪ್ಪನ ಪೋಕ್ಸೋ ಕೇಸ್ ಇದೆ ಸರ್, ಹೈಕೋರ್ಟ್ ಸ್ಟೇ ಕೊಟ್ಟಿದೆ. ಅದೇನು ಸುಪ್ರೀಂ ಕೋರ್ಟಲ್ಲಿ ಸ್ಟೇ ವೇಕೇಟ್ ಮಾಡಿಸೋದಕ್ಕೆ ನಮ್ಮ ಅಡ್ವೊಕೇಟ್ ಜನರಲ್ ಅವರಿಗೆ ಮತ್ತು ನಮ್ಮ ಲಾಯರ್ಗಳಿಗೆಲ್ಲ ತಿಳಿಸಿದ್ದೇವೆ. ವೇಕೇಟ್ ಮಾಡಿದ ಮೇಲೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನ ತಗೊಳ್ತೀವಿ. ಅವ್ರ ಮುಂದೆ ಕಾನೂನು ಹೋರಾಟ ಮಾಡ್ಬೋದು, ಆದರೆ ನಾವು ಕೂಡ ಕಾನೂನು ಹೋರಾಟ ಮಾಡಲೇಬೇಕಲ್ಲ. ಸರ್, ಕುಮಾರಸ್ವಾಮಿ ಅವರು ಅಲ್ಲ ಸರ್, ಯಡಿಯೂರಪ್ಪನ ಪೋಕ್ಸೋ ಕೇಸ್ ಇದೆ ಸರ್, ಹೈಕೋರ್ಟ್ ಸ್ಟೇ ಕೊಟ್ಟಿದೆ. ಅದೇನು ಸುಪ್ರೀಂ ಕೋರ್ಟಲ್ಲಿ ಸ್ಟೇ ವೇಕೇಟ್ ಮಾಡಿಸೋದಕ್ಕೆ ನಮ್ಮ ಅಡ್ವೊಕೇಟ್ ಜನರಲ್ ಅವರಿಗೆ ಮತ್ತು ನಮ್ಮ ಲಾಯರ್ಗಳಿಗೆಲ್ಲ ತಿಳಿಸಿದ್ದೇವೆ. ವೇಕೇಟ್ ಮಾಡಿದ ಮೇಲೆ 16 ಕೇಸ್ಗಳು ರಾಜ್ಯಪಾಲರ ಕಚೇರಿಯಲ್ಲಿ ಪೆಂಡಿಂಗ್ ಆಗಿ ಉಳಿದಿದೆ. ಅವು ಯಾವಕ್ಕೂ ಕೂಡ ಪ್ರಾಸಿಕ್ಯೂಷನ್ ಕೇಳೋದಕ್ಕೆ ಗವರ್ನರ್ ಅವರು ಮಾಡಿಲ್ಲ. ಇದನ್ನ ತರಾತುರಿಯಲ್ಲಿ 26ನೇ ತಾರೀಕು ಅಬ್ರಾಹಿಂ ಅವರು ಅವರಿಗೆ ಮನವಿ ಕೊಡ್ತಾರೆ. 26ನೇ ತಾರೀಕೆ ಚೀಫ್ ಸೆಕ್ರೆಟರಿಗೆ ಪತ್ರ ಬರೀತಾರೆ ಗವರ್ನರ್. 26ನೇ ತಾರೀಕು ಅವ್ರು ಹೋಗಿ ರಿಪ್ಲೈ ಮಾಡಿ ಪರ್ಸನಲ್ ಆಗಿ ಅಪಿಯರ್ ಆಗಿ ಅವ್ರ ಮುಂದೆ ಗವರ್ನರ್ ಮುಂದೆ ಹೇಳಿ ಬಂದಿರ್ತಾರೆ. ಅವ್ರು ಸಂಜೆನೆ ಚೀಫ್ ಮಿನಿಸ್ಟರ್ಗೆ ನೋಟಿಸ್ ಕೊಡ್ತಾರೆ, ಶೋಕಾಸ್ ನೋಟಿಸ್. ಅಂದರೆ ಏನು ಉದ್ದೇಶ ಅನ್ನೋದನ್ನ ನಮಗೆ ಗವರ್ನರ್ ಅವರು ಹೇಳಬೇಕಲ್ಲ. ಈಸ್ ಎ ಕಾನ್ಸ್ಟಿಟ್ಯೂಷನಲ್ ಹೆಡ್. ಅವರೇನು ಸಾಮಾನ್ಯ ರಾಜಕಾರಣಿಯೋ ಅಥವಾ ಅಧಿಕಾರಿಯೋ ಅಲ್ಲ, ಅವರು ಕಾನ್ಸ್ಟಿಟ್ಯೂಷನಲ್ ಹೆಡ್. ಅನೇಕ ಪ್ರಕರಣಗಳು ಅವರ